ಈಗ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆಯೂ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಇದು ಯುದ್ಧ ಮಾಡುವಂತಹ ಕಾಲ ಅಲ್ವೇ ಅಲ್ಲ. ಪಾಕಿಸ್ತಾನದ ಪಾಲಿಗೆ ಇದು ಉಸಿರಾಡೋದಕ್ಕೂ ಕೂಡ ಕಷ್ಟ ಇರುವಂತಹ ಕಾಲ. ಇಂತಹ ಸಂದರ್ಭದಲ್ಲಿ ಸೇನಾ ವಾಹನಗಳಿಗೂ ಕೂಡ ತೈಲ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿಗೆ ಈಗ ಪಾಕಿಸ್ತಾನ ಹೋಗ್ತಾ ಇದೆ. ಬಹುತೇಕ ಕಡೆ ಪೆಟ್ರೋಲ್ ಬಂಕ್ಗಳು ಕೂಡ ಬಂದ್ ಆಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಪಾಕಿಸ್ತಾನ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪೆಟ್ರೋಲನ್ನು ಮತ್ತು ಡೀಸೆಲನ್ನು ಹೊಂದಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟಪಡ್ತಾ ಇದೆ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪಾಕಿಸ್ತಾನ ಇರುವಂಥದ್ದು. ಇಸ್ಲಾಮಾಬಾದ್ನಲ್ಲಿ ಎಲ್ಲ ಬಂಕ್ಗಳು ಈಗ ಬಂದ್ ಆಗಿದ್ದಾವೆ, ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದ್ದಾವೆ. ಪಾಕಿಸ್ತಾನಕ್ಕೆ ಯಾವುದೇ ಸ್ವರೂಪದಲ್ಲೂ ಕೂಡ ತನ್ನಲ್ಲಿ ಇರುವಂತಹ ಪೆಟ್ರೋಲ್ ಬಂಕ್ಗಳನ್ನು ಉಪಯೋಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಭಾರತ ಈಗಾಗಲೇ ಪಾಕಿಸ್ತಾನದ ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿರುವಂತಹ ದಾಳಿ ಒಂದು ಕಡೆ ಆದರೆ, ಪಾಕಿಸ್ತಾನದ ಕಡೆಯಿಂದ ಬಂದು ಉರುಳಿ ಬಿದ್ದಿರುವಂತಹ ಕೆಲವೊಂದು ಪಾಕಿಸ್ತಾನ ನಡೆಸಿರುವಂತಹ ದಾಳಿಯ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇವುಗಳ ಮೂಲಕವಾಗಿ ಪಾಕಿಸ್ತಾನ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅದು ದಾಳಿಯನ್ನು ಮಾಡ್ತಾ ಇದೆ. ನಾಗರಿಕರ ಮನೆಗಳಿಗೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹೊಡಿತಾ ಇದ್ದರೆ, ಪಾಕಿಸ್ತಾನ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾಗಿ ಭಾರತದಲ್ಲಿ ಜನಸಾಮಾನ್ಯರ ಮನೆಗಳ ಮೇಲೆ ಅದು ದಾಳಿಯನ್ನು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ನೇರವಾಗಿ ಭಾರತೀಯ ಸೇನೆಯ ಜೊತೆಗಿನ ಯುದ್ಧಕ್ಕಿಂತ ಹೆಚ್ಚಾಗಿ ಅದರದ್ದೇನಿದ್ರೂ ಕೂಡ ಜನರ ಸಾಮಾನ್ಯರ ಮೇಲಿನ ಪೌರುಷವಾಗಿ ಪರಿವರ್ತನೆ ಆಗಿರುವಂಥದ್ದು. ಜನರ ಮೇಲ್ಗಡೆ ದಾಳಿಯನ್ನು ಮಾಡ್ತಾ ಇದೆ, ಮನೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ, ಸಣ್ಣ ಸಣ್ಣ ಸ್ಫೋಟಕಗಳನ್ನು ಬಳಕೆ ಮಾಡ್ತಾ ಇದೆ. ಬಹಳ ದೊಡ್ಡದಾದಂತಹ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇಲ್ಲ ಪಾಕಿಸ್ತಾನ, ಅದು ಸ್ಪಷ್ಟವಾಗ್ತಾ ಇದೆ. ಅಲ್ಲಿಂದ ಬರ್ತಾ ಇರುವಂತಹ ಸದ್ಯದ ಡ್ರೋನ್ ದಾಳಿಯನ್ನು ನೋಡ್ತಾ ಹೋದಾಗ ಸಾಮಾನ್ಯ ಡ್ರೋನ್ಗಳನ್ನು ಅದು ಬಳಕೆ ಮಾಡ್ತಾರಂತ ಸ್ಪಷ್ಟ ಇದೆ. ಸಣ್ಣ ಸಣ್ಣ ಸ್ಫೋಟಕಗಳನ್ನು ಅದರಲ್ಲಿ ತುಂಬಿ ಅದು ಕಳಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಸದ್ಯಕ್ಕೆ ಶ್ರೀನಗರದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾ ಇರುವಂತಹ ದಾಳಿಯು ಕೂಡ ಗೋಚರಿಸ್ತಾ ಇದೆ. ಆದರೆ ಪಾಕಿಸ್ತಾನದ ಈ ದುಷ್ಕೃತ್ಯಕ್ಕೆ ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನು ಭಾರತವು ಕೂಡ ಮಾಡ್ತಾ ಇದೆ. ಒಂದಾದ ಮೇಲೊಂದು ಜಾಗದ ಮೇಲೆ ಪಾಕಿಸ್ತಾನದ ಒಟ್ಟು 4 ಏರ್ ಬೇಸ್ಗಳನ್ನು ಈಗಾಗಲೇ ಹೊಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಪಾಕಿಸ್ತಾನದ 4 ಏರ್ ಬೇಸ್ಗಳನ್ನು ಹೊಡೆಯಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.